पंतप्रधान नरेंद्र मोदी यांची पहिली सभा कर्नाटकमध्ये होतीये। आपण थेट जाऊया या सभेत। सरकार के बातों का भी अता पता नहीं है। मैं जरा उनसे आज कुछ पूछना चाहता हूं। ಇಂದಿನ ಕಾಂಗ್ರೆಸ್ ಮುಖ್ಯಸ್ಥರು ಏನಿದ್ದಾರೆ ಅವರಿಗೆ ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ದೇಶದ ಹಿರಿಮೆಯ ಬಗ್ಗೆ, ಈ ದೇಶದ ಬಲಿದಾನದ ಬಗ್ಗೆ ಯಾವುದೇ ಗೌರವ ಉಳಿದಿಲ್ಲ। ಅಷ್ಟೇ ಅಲ್ಲ, ಈ ದೇಶವನ್ನ ಉಳಿಸಲಿಕ್ಕೋಸ್ಕರವಾಗಿ ಅವರ ಹಿಂದಿನವರು ಏನು ಬಲಿದಾನ ಮಾಡಿದ್ದಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ। ಅದನ್ನ ಅವರಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ। मैं जरा पूछना चाहता हूं, हमारे आने से पहले सोनिया जी की सरकार थी, मनमोहन जी प्रधानमंत्री की कुर्सी पर बैठे थे और मनमोहन सिंह जी ने 2005 में कहा था, जरा हमें सवाल पूछने से पहले नेताजी जरा जवाब दीजिए। 2005 में उस समय की सरकार के प्रधानमंत्री मनमोहन सिंह जी ने कहा था कि वे देश के हर गांव में 2009 तक बिजली पहुंचा देंगे। ನಮಗಿಂತ ಹಿಂದೆ ಅಧಿಕಾರವನ್ನು ನಡೆಸಿದಂತ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ 2005ನೇ ಇಸ್ವಿಯಲ್ಲಿ ಅವರು ಒಂದು ವಾಗ್ದಾನವನ್ನು ಮಾಡಿದ್ರು। ಸೋನಿಯಾ ಗಾಂಧಿ ಅವರು ಆಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು। ಅವರು ಏನು ಹೇಳಿದ್ರು 2005ರಲ್ಲಿ ಅಂತಂದ್ರೆ 2009ರ ಒಳಗೆ ಈ ದೇಶದ ಎಲ್ಲ ಹಳ್ಳಿಗಳಿಗೆ ವಿದ್ಯುತ್ ಅನ್ನು ಪೂರೈಸ್ತೇನೆ ಅಂತ ವಾಗ್ದಾನವನ್ನು ಮಾಡಿದ್ರು ಅವರು। चलो भाई, आप मनमोहन सिंह जी की बात का अनादर करते हो, क्योंकि आप तो मनमोहन सिंह जी के निर्णय को भरी पत्रकार परिषद में प्रेस संसद में फाड़ देते हो। ಬಿಡಿ ಸ್ವಾಮಿ, ಮನಮೋಹನ್ ಸಿಂಗ್ರ ಮಾತನ್ನು ಬಿಟ್ಬಿಡಿ। ಯಾಕೆ ಅಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೇ ಏನು ಗೌರವವನ್ನು ನೀವು ಕೊಡ್ತಾ ಇದ್ದೀರಿ ಅನ್ನೋದನ್ನು ನಾವು ನೋಡಿದ್ದೇವೆ। ಅವರು ಮಾಡಿದ ನಿರ್ಣಯದ ಪ್ರತಿಯನ್ನ ನೀವು ಹರಿದು ಕಸದ ಬುಟ್ಟಿಗೆ ಹಾಕಿದ್ದನ್ನು ನಾವು ನೋಡಿದ್ದೇವೆ। मनमोहन सिंह जी की बात नहीं मानते हो, कम से कम आपकी परम पूज्य माता जी की बात तो मानो। ಮನಮೋಹನ್ ಸಿಂಗ್ರ ಮಾತು ಹೋಗಲಿ ಸ್ವಾಮಿ, ತಮ್ಮ ಪರಮ ಪೂಜ್ಯ ತಾಯಿಯವರು ಮಾತೆಯವರ ಮಾತನ್ನಾದ್ರೂ ನಡೆಸ್ಕೊಡಿ। ಅದನ್ನಾದ್ರೂ ನೆನಪಿಟ್ಕೊಳ್ಳಿ। आपकी माताजी मैडम सोनिया जी ने 2005 में मनमोहन सिंह जी के भी आगे एक कदम रख के कहा था कि 2009 तक झी 24 तास रहा एक पाऊल पुढे।